ಸರ್ ಇನ್ನೊಂದು ಸರ್, ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ಮೇಲೆ ಕಾಲೇಜ್ಗಳಿಗೆ ಹಿಂದೂ ಹುಡುಗರೇನು ಹೋಗ್ತಾರೆ ಅವರಿಗೆ ಕೇಸರಿ ಶಾಲ್ ಜೊತೆ ಕೇಸರಿ ಪೇಟವನ್ನು ಕೂಡ ಕೊಡ್ತೀವಿ ಅಂತ. ಶಾಲಾ ಕಾಲೇಜುಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಸಂವಿಧಾನ ಪೀಠಿಕೆ ಓದಿ ಅಂತ ಸರ್ಕಾರ ಕಡ್ಡಾಯ ಮಾಡಿದೆ. ಅಲ್ಲಿ ಏನು ಹೇಳುತ್ತಪ್ಪ, ಧಾರ್ಮಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ಹೇಳಿದ್ದೀವಿ. ಅವು ಜನರ ಹಕ್ಕು ಮೂಲಭೂತ. ವೈ ಪೊಲಿಟಿಕಲ್ ಪೀಪಲ್ ಆರ್ ಇಂಟರ್ವ್ಯೂನಿಂಗ್, ವೈ ಪೊಲಿಟಿಕಲ್ ಪಾರ್ಟೀಸ್ ಟಾಕಿಂಗ್? ಇಟ್ ಈಸ್ ದೇರ್ ರೈಟ್. ಹಾಲು ಕುಡಿತಾರೆ ಹಾಲು ಕುಡೀರಿ, ಮೊಟ್ಟೆ ತಿಂತೀರೋ ಮೊಟ್ಟೆ ಹಾಕಿ, ಸೀರೆ ಉಡ್ತೀರೋ ಸೀರೆ ಉಟ್ಕೊಳ್ಳಿ, ಪಂಚೆ ಶರ್ಟ್ ಹಾಕೋತಾರೆ ಅದು ಹಾಕೊಳ್ಳಿ. ವೈ ದೇ ಆರ್ ಬಾದರ್ಡ್? ಹಿಜಾಬ್ ತರ ನಮಗೂ ಕೇಸರಿ ಶಾಲೆಗೆ ಅವಕಾಶ ಕೊಡಿ ಅಂತ ವಾದ. ಈ ಕೇಸರಿ ಶಾಲೆ ಹಾಕೊಂಡು ಶಾಲೆ ಹೋಗ್ತಿರೋ ಅವ್ರು ಹಿಜಾಬ್ ಹಾಕೊಂಡು ಹೋಗ್ತಾಯಿದ್ರು. ಇಟ್ ಈಸ್ ದೇರ್ ರಿಲಿಜಿಯಸ್ ಪ್ರಾಕ್ಟೀಸ್. ನೀವು ಹೇಟ್ರೆಡ್ನೆಸ್ನ ಕ್ರಿಯೇಟ್ ಮಾಡ್ಬಾರ್ದಲ್ಲ. ಎಲ್ಲಿ ಹೇಳಿದೆ ಸಂವಿಧಾನದಲ್ಲಿ? ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಅಲ್ಲಿ ಧಾರ್ಮಿಕವಾಗಿ ಸ್ವಾತಂತ್ರ್ಯ ಇದೆ. ಅದು ವೈಜ್ಞಾನಿಕ ಮತ್ತು ವೈಚಾರಿಕ. ಟೆರರಿಸಮ್ ಅಲ್ಲ, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಭಯೋತ್ಪಾದನೆ ಧರ್ಮದ ಹೆಸರು ಎದುರಿಸೋದು. ದಟ್ ಈಸ್ ನಾಟ್ ಪರ್ಮಿಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸರ್, ಕೆಲವೇ ದಿನಗಳಲ್ಲಿ ಇನ್ನೇನು SIR ರಾಜ್ಯಕ್ಕೆ ಬರ್ತಾ ಇದೆ, ಮತ್ತೆ ಮತದಾನ ಪರಿಷ್ಕರಣೆ ಆಗ್ತಾ ಇದೆ. ಇದನ್ನು SIR ಅಂತ ಕರಿಬೇಡಿ, ಜೈ ಶ್ರೀರಾಮ್ ಅಂತನ್ನಿ ಅಂತ ಯತ್ನಾಳ್ ಹೇಳಿದ್ದಾರೆ. ನೋಡಿ, SIR ಕಾಲಕ್ಕೆ ನಡೀತಾ ಇತ್ತು, ಇದೇನು ಹೊಸದೇನಲ್ಲ. ಇವ್ರು ಮಾಡ್ತಾರೆ SIRನ ವಿಧಿವಿಧಾನಗಳೇ ಬೇರೆ. ಹಿಂದೆ CA NRC ಮಾಡಿದ್ರಲ್ಲ, ಎಲ್ಲ ಯಾರ್ಯಾರು ಈ ದೇಶದ ಪ್ರಜೆಗಳಂತ ಸೃಷ್ಟಿ ಮಾಡಿ ಅವ್ರನ್ನ ಜೈಲಲ್ಲಿ ನಿರ್ಬಂಧ ಇಟ್ಬಿಡೋದು. ಅದಕ್ಕೆ ರಾಷ್ಟ್ರಾದ್ಯಂತ ವಿರೋಧ ಆಯಿತು. ಈಗ ಚುನಾವಣೆ ಮತದಾರರ ವೋಟ್ ಪರಿಷ್ಕರಣೆ ಹೆಸರಿನಲ್ಲಿ ಈ ಒಂದು ದುರ್ಬಲ ವರ್ಗದ ಅಲ್ಪಸಂಖ್ಯಾತರನ್ನು ಪಟ್ಟಿಯಿಂದ ತೆಗೆದುಹಾಕೋದು, ಅವರ ವೋಟ್ ಮಾಡುವ ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳೋದು. ಅಂದರೆ ಅರ್ಥ ಏನು? ಡೆಮಾಕ್ರಸಿನ ಡಿಮಾರಲೈಸ್ ಮಾಡೋದು, ವೀಕ್ ಮಾಡೋದು. ಇಂಡೈರೆಕ್ಟಾಗಿ CAR NRCನ ಕ್ಲ್ಯಾಂಪ್ ಮಾಡೋದು. ಯಾರಿಗೆ ಮತದಾರರ ಪಟ್ಟಿಲಿ ಹೆಸರು ಇಲ್ವೋ ಅವ್ರಿಗೆ ಸರ್ಕಾರದ ಯೋಜನೆಗಳು ಕೊಡಬಾರ್ದು, ಈ ದೇಶದ ಪ್ರಜೆಗಳಲ್ಲ ಅನ್ನೋ ಹುನ್ನಾರವನ್ನು ಇವರು ಮಾಡ್ತಾಯಿದ್ದಾರೆ. ಬ್ರಿಟಿಷರ ಆಡಳಿತಕ್ಕಿಂತ ಕೆಟ್ಟ ಕಾನೂನುಗಳನ್ನು ಇವರು ತರ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದರು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಬೆಂಗಾಳದಲ್ಲಿ ಏನಾಯಿತು? 90+ lakhs ವೋಟ್ಸ್ ಡಿನೇ ಆಯಿತು. ಅದರಲ್ಲಿ 27 ಲಕ್ಷಕ್ಕೂ ಹೆಚ್ಚು ಎಲಿಜಿಬಲ್ ವೋಟರ್ಸ್. ಅವ್ರು ಮಾಡಲೇಬೇಕಾಗಿತ್ತು. ಟೋಪೋಗ್ರಫಿಕಲ್ ಮಿಸ್ಟೇಕ್ಸ್ ಇನ್ನೂ ಅವರು ಕೋರ್ಟಲ್ಲಿ ನಡೀತಾ ಇದೆ. ಎವ್ರಿ ಎಲೆಕ್ಷನ್ ದಿ ಪೀಪಲ್ ಮಸ್ಟ್ ವೋಟ್. ಈ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಕೊಡುವಂತಲ್ಲ. ಬಿಕಾಸ್ ಇಟ್ ಈಸ್ ದೇರ್ ರೈಟ್. ಬಾಬಾ ಸಾಹೇಬ್ ಅಂಬೇಡ್ಕರು ಮತದಾನದ ಹಕ್ಕು ಕೊಟ್ಟದ್ದು ಸರ್ವಾಧಿಕಾರಿ ಧೋರಣೆ ಇತ್ತಲ್ಲ, ನಾಸಿಗಳ ಆಡಳಿತ ವರ್ಲ್ಡ್ ವಾರ್ ಆದಾಗ. ಆ ಥರದ ಆಡಳಿತ ಬೇಡ, ಡೆಮಾಕ್ರಸಿ ಬೇಕು. ಡೆಮಾಕ್ರಸಿ ಬೇಕು ಅಂದರೆ 1 vote 1 ವ್ಯಾಲ್ಯೂ ಅದನ್ನು ಕೊಟ್ಟು ರಾಜ ಅರಮನೆಯಲ್ಲಿ ಹುಟ್ಟಬಾರ್ದು, ಮತಗಟ್ಟೆಗಳು. ಇವರು ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಈಗ BJP ಅವರು, RSS ಅವರು, ಈ ಥರದವರೆಲ್ಲ ವಿರುದ್ಧವಾಗಿ ಹುಟ್ಟಿದ್ದಾರೆ. ಅದಕ್ಕೆ ಜನ ಎಚ್ಚೆತ್ತು ಪಾಠ